ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಅದ್ಭುತವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಇಂದು ನಾವು ಕ್ರೈಸ್ತ ವಿಶ್ವಾಸದ ಅತ್ಯಂತ ಪವಿತ್ರವಾದ ಘಟನೆಯಾದ ಕಲ್ವಾರಿಯ ಶಿಲುಬೆಯ ಮೇಲೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನುಡಿದ ಅಮೂಲ್ಯ ಮಾತುಗಳನ್ನು ಧ್ಯಾನಿಸುತ್ತಿದ್ದೇವೆ. ಇಲ್ಲಿಯವರೆಗೆ ನಾವು ಶಿಲುಬೆಯ 3 ಅಮೂಲ್ಯವಾದ ಮಾತುಗಳನ್ನು ನೋಡಿಕೊಂಡಿದ್ದೇವೆ. ಮೊದಲ ಮಾತಿನಲ್ಲಿ ಯೇಸು ಕ್ರಿಸ್ತನು ತನ್ನ ಶತ್ರುಗಳಿಗಾಗಿ ಪ್ರಾರ್ಥಿಸಿದನು, ತಂದೆಯೇ ಅವರನ್ನು ಕ್ಷಮಿಸು. ಎರಡನೆಯ ಮಾತಿನಲ್ಲಿ ಪಶ್ಚಾತ್ತಾಪಪಟ್ಟ ಆ ಕಳ್ಳನಿಗೆ ರಕ್ಷಣೆಯ ವಾಗ್ದಾನವನ್ನು ಕೊಟ್ಟರು. ಅದೇನೆಂದರೆ, ಈ ಹೊತ್ತೆ ನನ್ನ ಸಂಗಡ ಪರದೈಸಿನಲ್ಲಿರುವಿ. ಮೂರನೆಯ ಮಾತಿನಲ್ಲಿ ತನ್ನ ತಾಯಿಯ ಬಗ್ಗೆ ಒಂದು ಕಾಳಜಿ, ಜವಾಬ್ದಾರಿಯನ್ನು ತೋರಿಸಿರುವುದನ್ನು ನೋಡುತ್ತೇವೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದರು, ಅಮ್ಮ ಈಗೋ ನಿನ್ನ ಮಗನು ಎಂಬುದಾಗಿ ಅಲ್ಲಿ ಒಂದು ಜವಾಬ್ದಾರಿಯನ್ನು ನೆರವೇರಿಸಿದರು. ಈ 3 ಮಾತುಗಳಲ್ಲಿ ನಾವು ಯೇಸುವಿನ ಪ್ರೀತಿ, ಕರುಣೆ, ಜವಾಬ್ದಾರಿಯನ್ನು ನೋಡುತ್ತೇವೆ. ಈಗ ನಾವು ನೋಡುವ 4ನೆಯ ಮಾತು, ಶಿಲುಬೆಯ ಅತ್ಯಂತ ಗಂಭೀರವಾದ ಮತ್ತು ಆಳವಾದ ಮಾತನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ನುಡಿದ 4ನೆಯ ಮಾತು, ಮತ್ತಾಯನ ಬರೆದ ಸುವಾರ್ತೆ 27ನೆಯ ಅಧ್ಯಾಯ 46ನೆಯ ವಚನ. ಏಲಿ ಏಲಿ ಲಾಮ ಸಬಕ್ತಾನಿ, ಅಂದರೆ ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ? ಈ ಮಾತನ್ನು ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನುಡಿಯುವಾಗ ಅತ್ಯಂತ ಒಂದು ದೊಡ್ಡ ನೋವನ್ನು, ಬಾಧೆಯನ್ನು ಅನುಭವಿಸುತ್ತಿದ್ದಾರೆ. ಒಂದು ಕಡೆ ದೇಹದ ನೋವು, ಇನ್ನೊಂದು ಕಡೆ ಹೇಳಬೇಕಾದ್ರೆ ಆತ್ಮದ ನೋವು. ಸುಮಾರು ಮಧ್ಯಾಹ್ನ 3 ಗಂಟೆಗೆ ಶಿಲುಬೆಯ ಮೇಲೆ ತೂಗುತ್ತಿದ್ದಂಥ ಯೇಸು ಸ್ವಾಮಿ ಮಹಾಧ್ವನಿಯಿಂದ ಈ ಮಾತನ್ನು ಹೇಳಿದರು, ಏಲಿ ಏಲಿ ಲಾಮ ಸಬಕ್ತಾನಿ, ಅಂದರೆ ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ? ಯೆರೂಸಲೇಮಿನಲ್ಲಿ ಮಧ್ಯಾಹ್ನದ ಸಮಯ, ಅದೇ ದಿನ ನಮ್ಮ ಕರ್ತನಾದ ರಕ್ಷಕನೂ ಆದ ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟಂಥ ದಿನ. ಬೈಬಲ್ ಹೇಳ್ತದೆ, ಮಧ್ಯಾಹ್ನ 12ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ, ಮುಂದಿನ 3 ಗಂಟೆಗಳ ಕಾಲ ಆ ದೇಶದ ಮೇಲೆ ಒಂದು ಕತ್ತಲು ಆವರಿಸಿತಂತೆ. ನಂತರ 3 ಗಂಟೆಗೆ ಆ ಮೌನವನ್ನು ಮುರಿದು ಯೇಸು ಸ್ವಾಮಿ ಶಿಲುಬೆಯಿಂದ ಈ ಮಾತುಗಳನ್ನು ಹೇಳುತ್ತಿದ್ದಾರೆ, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ? ಇದನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟವಾದ ಒಂದು ಪದದಂತೆ ಕಾಣಬಹುದು, ಆದರೆ ಅದು ಸರಳವಾಗಿದೆ. ಯೇಸು ಸ್ವಾಮಿಗೆ 2 ಸ್ವಭಾವಗಳಿತ್ತರೆ. ಒಂದು, ಅವರು ಈ ಲೋಕದಲ್ಲಿ 100% ದೇವರಾಗಿದ್ದರು, ಅವರು 100% ಮನುಷ್ಯರಾಗಿದ್ದರು. ನೋಡ್ರಿ, ಮಾನವನ ಇತಿಹಾಸದಲ್ಲಿ ಯೇಸುವಿನ ಮಾನವತ್ವ ಸ್ಪಷ್ಟವಾಗಿ ಕಾಣುವ ಕ್ಷಣಗಳಲ್ಲಿ ಇದು ಒಂದು ಮಹತ್ವದ ಕ್ಷಣವಾಗಿದೆ. ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂಬ ಮಾತನ್ನು ಅನೇಕ ಶತಮಾನಗಳಿಂದ ವೇದ ಪಂಡಿತರನ್ನೇ ಆಶ್ಚರ್ಯಪಡಿಸಿದೆ. ಯೇಸು ಕ್ರಿಸ್ತನು ದೇವರ ಮಗನು. ಮತ್ತೊಂದು ಕಡೆ ನಾವು ಯೇಸುವಿನ ಮಾನವತ್ವವನ್ನು ನೋಡುತ್ತೇವೆ. ತೀವ್ರ ನೋವು ಮತ್ತು ಸಂಕಷ್ಟದ ನಡುವೆ ಅವರು ತಂದೆಯ ಕಡೆಗೆ ನೋಡಿ ಅಳುತ್ತಾ ಕಣ್ಣೀರಿಟ್ಟು ಹೇಳುತ್ತಿದ್ದಾರೆ, ತಂದೆಯೇ, ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ? ಈ ಪಾತ್ರೆಯನ್ನು ನನ್ನಿಂದ ದೂರ ಮಾಡಲಾಗುವುದಿಲ್ಲವೇ? ನೋಡ್ರಿ, ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನು ತಮ್ಮ ಮೇಲೆ ತೆಗೆದುಕೊಂಡರು. ದೇವರು ಪರಿಶುದ್ಧನು, ಪವಿತ್ರನು, ಪಾಪವನ್ನು ತನ್ನ ಸನ್ನಿಧಿಯಲ್ಲಿ ಸಹಿಸಲಾರನು. ಆದ್ದರಿಂದ ಯೇಸು ಕ್ರಿಸ್ತನು ನಮ್ಮ ಪಾಪವನ್ನು ಹೊತ್ತಾಗ ತಾತ್ಕಾಲಿಕವಾಗಿ ತಂದೆಯಾದ ದೇವರಿಂದ
ಒಂದು ಬೇರ್ಪಡುವಿಕೆ ಉಂಟಾಯಿತು. ಇದು ಶಿಲುಬೆಯ ಶ್ರಮಗಳಲ್ಲಿ ಅತ್ಯಂತ ಗಂಭೀರವಾದ ಕ್ಷಣ. ಯೇಸುವಿನ ಶಿಷ್ಯರು ಆತನನ್ನು ಬಿಟ್ಟು ಓಡಿ ಹೋದರು. ಸ್ವಂತ ಜನರು ಆತನನ್ನು ತಿರಸ್ಕರಿಸಿದರು. ಇಸ್ಕರಿಯೋತನು ಸಹ 30 ಬೆಳ್ಳಿ ನಾಣ್ಯಗಳಿಗಾಗಿ ದ್ರೋಹ ಮಾಡಿದನು. ಪೇತ್ರನು ಶಪಿಸಿ ಪ್ರಮಾಣ ಮಾಡಿ ಯೇಸುವನ್ನು ಅಲ್ಲಗೆಳೆದು ಎಲ್ಲರೂ ಯೇಸುವನ್ನು ಬಿಟ್ಟು ಹೋಗಿದ್ದನ್ನು ಯೇಸು ಸ್ವಾಮಿಯವರು ಸಹಿಸಿಕೊಂಡರು. ಆದರೆ ತಂದೆಯಿಂದ ಕೈ ಬಿಡಲ್ಪಟ್ಟಂಥ ಅನುಭವ ಅವರಿಗೆ ಸಹಿಸಲು ಆಗಲಿಲ್ಲ. ಅದಕ್ಕೆ ಹೇಳುತ್ತಿದ್ದಾರೆ, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ? ತಂದೆಯು ಕೈ ಬಿಟ್ಟಿದ್ದನ್ನು ಸಹಿಸಲು ಯೇಸು ಸ್ವಾಮಿಯವರಿಗೆ ಆಗಲಿಲ್ಲ. ಒಬ್ಬನು ಮಾನವನಿಂದ ಕೈ ಬಿಡಲ್ಪಡಬಹುದು, ಆದರೆ ದೇವರಿಂದ ಕೈ ಬಿಡಲ್ಪಡುವುದು ಬಹಳ ಸಂಕಟವಾದದ್ದು, ಬಹಳ ಪರಿತಾಪಕರವಾದದ್ದು ಆಗಿದೆ. ಕ್ರಿಸ್ತನು ಶಿಲುಬೆಯಲ್ಲಿ ನುಡಿದಂಥ 7 ವಾಕ್ಯಗಳನ್ನು ಭಾಷಾಂತರಿಸಿ ಎಲ್ಲ ಭಾಷೆಗಳಲ್ಲಿ ಬರೆದಿರುವಂಥ ಪವಿತ್ರಾತ್ಮನು ಈ ಒಂದು ಮಾತನ್ನು ಯೇಸು ಸ್ವಾಮಿಯವರು ಯಾವ ಭಾಷೆಯಲ್ಲಿ ನುಡಿದರೋ ಅದೇ ಭಾಷೆಯಲ್ಲಿ ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಏಲಿ ಏಲಿ ಲಾಮಾ ಸಬಕ್ತಾನಿ. ಆ ವಾರ್ತೆ ಇಬ್ರಿಯನೋ ಅಥವಾ ಅರಬಿಯೋ ಅಥವಾ ಪರಲೋಕದ ಭಾಷೆಯೋ ನಮಗೆ ಗೊತ್ತಿಲ್ಲ. ಆ ವಾರ್ತೆಯನ್ನು ಕೇಳಿದವರಿಗೆ ಅದು ಅರ್ಥವಾಗಬಾರದೆಂದು ಕ್ರಿಸ್ತನು ಹಾಗೆ ಕರೆದಿರಬಹುದು. ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೆ? ಇದು ಅರ್ಥವಾಗದೆ ಅರ್ಥ ಮಾಡಿಕೊಳ್ಳಲಾರದಂಥ ಒಂದು ಗೊಂದಲ ಪಡಿಸುವ ವಾಕ್ಯ ಎಂಬುದಾಗಿ ಅನೇಕ ವೇದ ಪಂಡಿತರು ಹೇಳುತ್ತಾರೆ. ನಿಜವಾಗೂ ಯೇಸು ಸ್ವಾಮಿ ಕೈ ಬಿಡಲ್ಪಟ್ರ? ನೀತಿವಂತನಾದ ಯೇಸುವನ್ನ ಸ್ತೋತ್ರ ತಂದೆಯಾದ ದೇವರು ಕೈ ಬಿಟ್ಟರ? ಕೈ ಬಿಟ್ಟರು ಎಂಬುದಕ್ಕೆ ಕಾರಣವೇನು ಎಂದೆಲ್ಲ ಅನೇಕ ಪ್ರಶ್ನೆಗಳು ಕಾಡಬಹುದು, ಹೇಳಬಹುದು. ಆದರೆ ಈ ವಾರ್ತೆಯ ನಿಗೂಢವಾದ ಸತ್ಯವನ್ನು ಅರಿತುಕೊಳ್ಳಲು ಭಕ್ತರಾದಂಥ ಮಾರ್ಟಿನ್ ಲೂಥರ್ ಅವರು ತವಕಿಸಿದರು. ಸ್ತೋತ್ರ, ಇದು ಬಹಳ ಅವರನ್ನು ಗೊಂದಲ ಪಡಿಸಿದಂಥ ಒಂದು ಮಾತು. ಸ್ತೋತ್ರ, ದೇವರನ್ನು ಕೈ ಬಿಡುವುದೆಂದರೇನು ಎಂಬುದಾಗಿ, ದೇವಕುಮಾರನು ನಿಜವಾಗಲೂ ಕೈ ಬಿಡಲ್ಪಟ್ಟನ ಎಂಬುದಾಗಿ ಹೇಳುತ್ತಾ ತಮ್ಮ ಪ್ರಾರ್ಥನೆಯ ಕೋಣೆಯಲ್ಲಿ ಬಾಗಿಲನ್ನು ಹಾಕಿಕೊಂಡು ಊಟ ನಿದ್ರೆ ಇಲ್ಲದೆ ಗಂಟೆಗಟ್ಟಲೆ ಹೋರಾಡಿ ಪ್ರಾರ್ಥಿಸಿದರು, ಧ್ಯಾನಿಸಿದರು. ಅನೇಕ ದಿನಗಳು ಉಪವಾಸ ಮಾಡಿ ಸ್ತೋತ್ರ, ದೇವರೇ ಇದಕ್ಕೆ ಒಂದು ಉತ್ತರ ಕೊಡ್ರಿ ಎಂಬುದಾಗಿ ಕೇಳಿದರು. ಆದರೆ ಅವರಿಗೆ ಯಾವ ಉತ್ತರ ಬರಲಿಲ್ಲ. ಉತ್ತರ ಇಲ್ಲದವರಾಗಿಯೇ ಹೊರ ಬಂದರು. ಆದರೆ ಆಗ ಹೊರಗಡೆ ಬಂದು ಅವರು ಹೇಳಿದಂಥ ಒಂದು ಮಾತು, ರಾಜಾದಿರಾಜನ ಕರ್ತಾದಿ ಕರ್ತನ ಗಾಢವಾದ ಸತ್ಯಗಳು ಚಿಕ್ಕ ಮೆದುಳಿಗೆ ಎಟಕದು ಎಂಬುದಾಗಿ ಹೇಳಿದರು. ರಹಸ್ಯವಾದದ್ದನ್ನು ದೇವರಿಗೆ ಬಿಡ್ರಿ ಎಂಬುದಾಗಿ ಹೇಳಿದರು. ನೋಡ್ರಿ, ಹಾಗಾದರೆ ಯೇಸು ಸ್ವಾಮಿ ಕೈ ಬಿಡಲ್ಪಟ್ಟರ? ಯಾಕೆ ಅವರು ತಂದೆಯಾದ ದೇವರಿಂದ ಕೈ ಬಿಡಲ್ಪಟ್ಟರು? ನೋಡ್ರಿ, ಲೋಕದ ಪಾಪವು ಆ ಶಿಲುಬೆಯ ಮೇಲೆ ಅವರು ಹೊತ್ತುಕೊಂಡಾಗ ತಂದೆಯಾದ ದೇವರು ಅದರ ನಿಮಿತ್ತವಾಗಿ ಕೈ ಬಿಟ್ಟರು. ಅದಕ್ಕೆ 2 ಕೊರಿಂಥ 5:21 ವಚನದಲ್ಲಿ ನೋಡ್ತೇವೆ, ಪಾಪ ಜ್ಞಾನವಿಲ್ಲದವನನ್ನು ದೇವರು ನಮಗೋಸ್ಕರ ಪಾಪ ಸ್ವರೂಪನನ್ನಾಗಿ ಮಾಡಿದನು. ಗಲಾತ್ಯ 3:13 ಹೇಳ್ತದೆ, ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದ ಶಾಪದಿಂದ ನಮ್ಮನ್ನು ವಿಮೋಚಿಸಿದನು. ತಂದೆಯಾದ ದೇವರು ಕೈ ಬಿಡಲಿಕ್ಕೆ ಕಾರಣ ನಮ್ಮ ಪಾಪಗಳು. ನಮ್ಮ ಎಲ್ಲ ಪಾಪಗಳು ಆ ಶಿಲುಬೆಯಲ್ಲಿ ಹೊತ್ತುಕೊಂಡಾಗ ಪರಿಶುದ್ಧನಾದ ದೇವರು ಆ ಕ್ಷಣ ಮಾತ್ರದಲ್ಲಿ ಕೈ ಬಿಟ್ಟರು. ಅದಕ್ಕೆ ವಾಕ್ಯ ಹೇಳುತ್ತದೆ, ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು, ನನ್ನ ದೇವರೇ, ನನ್ನ ದೇವರೇ ಎಂಬುದಾಗಿ ಅಲ್ಲಿ ಮೊರೆ ಇಡುತ್ತಿದ್ದಾರೆ. ನೋಡ್ರಿ, ನೀವು ಗಮನಿಸ್ರಿ, ಯೇಸು ಸ್ವಾಮಿ ಅವರ ಪೂರ್ಣವಾಗಿ ಎಲ್ಲಿ ಸಹ ಅವರ ಪ್ರಾರ್ಥನೆಯಲ್ಲಿ ನೀವು ಗಮನಿಸುವಾಗ ದೇವರೇ ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದೇ ಇಲ್ಲ. ಎಲ್ಲ ಕಡೆ ಅವರು ಉಪಯೋಗಿಸುತ್ತಾ ಇದ್ದಂಥ ಒಂದು ಪದ
ತಂದೆಯೇ. ಪರಲೋಕದ ಪ್ರಾರ್ಥನೆಯನ್ನು ಹೇಳಿಕೊಡುವಾಗಲೂ ಕೂಡ ಪರಲೋಕದ ತಂದೆಯೇ ಎಂಬುದಾಗಿ ಹೇಳಿಕೊಟ್ರು. ಆದರೆ ದೇವರೇ ಎಂಬುದಾಗಿ ಅವರು ಎಲ್ಲಿಯೂ ಕರೆದಿಲ್ಲ. ಅವರು ಕರೆದಂಥ ಒಂದೇ ಒಂದು ಸ್ಥಳ ಈ ಶಿಲುಬೆಯಲ್ಲಿ. ಯಾಕೆಂದರೆ ಯಾವಾಗ ತಂದೆಯಾದ ದೇವರು ಆ ಪಾಪದ ನಿಮಿತ್ತ ಕೈ ಬಿಡಲ್ಪಟ್ಟರೋ ಆಗ ಹೇಳುತ್ತಿದ್ದಾರೆ, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ರಿ? ನಮ್ಮ ಪಾಪವನ್ನು ಹೊತ್ತುಕೊಂಡ ಯಜ್ಞದ ಕುರಿಮರಿಯಾಗಿ ಯೇಸು ಸ್ವಾಮಿ ಆದಾಗ ಅವರನ್ನು ತಂದೆಯಾದ ದೇವರ ಸಮಯದಲ್ಲಿ ಕೈ ಬಿಟ್ಟರು. ಯೇಸು ಕ್ರಿಸ್ತನು ನಮಗಾಗಿ ಶಾಪವಾದನು, ನಾವು ಆಶೀರ್ವಾದವನ್ನು ಪಡೆಯಲು. ಯೇಸು ಕ್ರಿಸ್ತನು ನಮ್ಮ ಶಿಕ್ಷೆಯನ್ನು ಅನುಭವಿಸಿದನು, ನಾವು ರಕ್ಷಣೆ ಪಡೆಯಲೆಂದು. ಆದುದರಿಂದ ನಮ್ಮ ಹೃದಯದಿಂದ ಒಂದು ಮಾತು ಬರುತ್ತದೆ, ಸ್ವಾಮಿ ಇಷ್ಟೆಲ್ಲ ನಮ್ಮನ್ನು ಪ್ರೀತಿಸ್ತೀಯ, ಕೈ ಬಿಡಲ್ಪಟ್ಟಂಥ ಅನುಭವ ಯಾಕೆ? ನಮ್ಮ ಪಾಪದ ನಿಮಿತ್ತವಾಗಿ. ಈ 4ನೆಯ ನುಡಿದಂಥ ಮಾತಿನಿಂದ ನಾವು ಕಲಿಯಬಹುದಾದಂಥ ಪಾಠಗಳು. ಒಂದು, ನಾವು ದೇವರ ಮುಂದೆ ನಮ್ಮ ನೋವನ್ನು ಹೇಳುವುದು ತಪ್ಪಲ್ಲ. ಕೆಲವೊಮ್ಮೆ ಕ್ರೈಸ್ತ ಜೀವನದಲ್ಲಿ ನಾವು ಹೀಗೆ ಕಲಿಯುತ್ತೇವೆ, ದೇವರನ್ನು ಪ್ರಶ್ನಿಸಬಾರದು, ದೇವರನ್ನು ಕೇವಲ ನಾವು ನಂಬಬೇಕು, ನಂಬಿಕೆಯಿಂದ ಇರಬೇಕು. ಆದರೆ ಇಲ್ಲಿ ನಾವು ಯೇಸು ಸ್ವಾಮಿಯವರನ್ನು ನೋಡುತ್ತೇವೆ, ಅವರು ಒಂದು ಪ್ರಶ್ನೆ ಹೇಳುತ್ತಾ ಆದರೆ, ತಂದೆಯೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೀರಾ? ಸಂಪೂರ್ಣ ಲೋಕವನ್ನು ಸೃಷ್ಟಿಸಿದ ದೇವರ ಮಗನು ತನ್ನ ನೋವನ್ನು ತಂದೆಯ ಮುಂದೆ ಮನಬಿಚ್ಚಿ ಹೇಳುತ್ತಿದ್ದಾರೆ. ಹಾಗಾದರೆ ನಾವು ಸಹ ದೇವರ ಮುಂದೆ ನಮ್ಮ ಹೃದಯವನ್ನು ಬಿಚ್ಚಿ ನಾವು ದೇವರ ಬಳಿಯಲ್ಲಿ ಎಲ್ಲ ಕಾರ್ಯಗಳನ್ನು ಹೇಳಿಕೊಳ್ಳಬಹುದು. ಜೀವನದಲ್ಲಿ ಕೆಲವೊಮ್ಮೆ ಧರ್ಮಜ್ಞಾನ, ನಮ್ಮ ಥಿಯಾಲಜಿ, ನಮ್ಮ ಮಾನವತ್ವ ಅದು ಮುಖಾಮುಖಿ ಆಗುತ್ತದೆ. ನಮ್ಮ ಧರ್ಮಜ್ಞಾನ ಹೇಳುತ್ತದೆ ದೇವರು ಒಳ್ಳೆಯವನು, ದೇವರು ಎಲ್ಲ ವಿಷಯಗಳನ್ನು ಒಳ್ಳೆಯದಕ್ಕಾಗಿಯೇ ಬಳಸುತ್ತಾರೆ, ಸ್ವರ್ಗಕ್ಕೆ ಹೋದವರು ಉತ್ತಮ ಸ್ಥಳದಲ್ಲಿದ್ದಾರೆ. ಆದರೆ ನಾವು ಮನುಷ್ಯರಾಗಿ ನಾವು ಕೇಳ್ತೇವೆ, ನಾನು ಅವರನ್ನು ಮಿಸ್ ಮಾಡಿಕೊಳ್ಳುತ್ತಾ ಇದ್ದಾನೆ, ನನಗೆ ನೋವಾಗಿದೆ, ಅವರು ಈ ಲೋಕದ ಪ್ರಯಾಣವನ್ನು ಮುಗಿಸಿದ್ದಾರೆ, ಯಾಕೆ ದೇವರು ಇಷ್ಟು ಬೇಗನೆ ಇವರನ್ನು ತಕ್ಕೊಂಡು ಹೋಗಿದ್ದಾರೆ? ನೋಡ್ರಿ, ಇಂಥ ಅನೇಕ ಪ್ರಶ್ನೆಗಳು, ಪ್ರತಿಯೊಂದು ಪ್ರಶ್ನೆಗಳಿಗೂ ಉತ್ತರಿಸಲಾಗದ ಅನೇಕ ಪ್ರಶ್ನೆಗಳು ನಮ್ಮಲ್ಲಿ ಇರಬಹುದು. ಆದರೆ ನಮ್ಮ ಎಲ್ಲ ಚಿಂತೆಗಳನ್ನು, ಭಾರಗಳನ್ನು ದೇವರ ಮುಂದೆ ಬಿಚ್ಚಿ ಹೇಳೋಣ. ನೋಡ್ರಿ, ದೇವರು ನಮಗೆ ಯಾಕೆ ಹೀಗೆ ಅಂತ ಹೇಳಿ ಕೆಲವು ಸಾರಿ ಪ್ರಶ್ನೆಗೆ ಉತ್ತರ ಕೊಡದೇ ಇರಬಹುದು. ಇಲ್ಲಿ ಯೇಸು ಸ್ವಾಮಿ ಕೇಳಿದಾಗ, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ರಿ? ಆ ಪ್ರಶ್ನೆಗೆ ಯಾವ ಉತ್ತರವನ್ನು ತಂದೆಯಾದ ದೇವರು ಕೊಡಲಿಲ್ಲ. ನಮ್ಮ ಜೀವನದಲ್ಲಿ ಸಹ ಹಾಗೆ. ಓ ಸ್ತೋತ್ರ, ನಮ್ಮ ಜೀವಿತದಲ್ಲಿ ನಾವು ಸ್ತೋತ್ರ ಯಾರನ್ನೆಲ್ಲ ನಮ್ಮ ಮನೆಯಲ್ಲೇ ಪ್ರೀತಿಸಿದವರು ಅಕಾಲಿಕ ಮರಣವನ್ನು ಹೊಂದಿರಬಹುದು. ಒಂದು ವೇಳೆ ನಮ್ಮ ವಿವಾಹದಲ್ಲಿ ಸ್ತೋತ್ರ ಮುರಿಯಲ್ಪಟ್ಟಂಥ ಅನುಭವ ಉಂಟಾಗಿರಬಹುದು. ಒಂದು ವೇಳೆ ಮದುವೆಯಾಗಿ ವಿವಾಹವಾಗಿ ಸ್ತೋತ್ರ ಇನ್ನೂ ಮಕ್ಕಳಿಲ್ಲದ ಅನುಭವಗಳು, ಇನ್ನೂ ಆರ್ಥಿಕ ಸಮಸ್ಯೆಗಳು, ಇನ್ನೂ ಅನೇಕ ಕಷ್ಟಗಳು. ಆದರೆ ನಾವು ಕೇಳುತ್ತಿದ್ದೇವೆ, ಯಾಕೆ ಸ್ವಾಮಿ, ನಮಗೆ ಯಾಕೆ ಅಂತೇಳಿ. ಕೆಲವು ಸಾರಿ ದೇವರು ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವುದಿಲ್ಲ, ಅವರು ಮೌನವಾಗಿರುತ್ತಾರೆ. ಒಂದು ಮಾತ್ರ ನಿಶ್ಚಯ, ಅವರನ್ನ ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಒಳ್ಳೆಯದಾಗೇ ನಡೆಯುತ್ತದೆ. ಹಲ್ಲೆಲೂಯಾ. ಮೂರನೇದಾಗಿ ನಾವು ಇಲ್ಲಿ ಗಮನಿಸಬೇಕಾದದ್ದು ಏನಂತ ಹೇಳಿದ್ರೆ, ದೇವರ ಮೌನವನ್ನು ದೇವರು ಗೈರು ಹಾಜರಾಗಿದ್ದಾರೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಾರದು. ಅಂದರೆ ದೇವರೇ ಇಲ್ಲ, ನನಗೆ ಉತ್ತರನೇ ಕೊಡ್ತಾ ಇಲ್ಲ, ದೇವರೆಲ್ಲ ಅಂತ ಆ ಒಂದು ಪರಿಸ್ಥಿತಿಗೆ ನಾವು ಬರಬಾರದು. ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುತ್ತಿಲ್ಲ ಎಂಬುದಾಗಿ ಮೌನವಾಗಿದ್ದರೆ ನಾವು ತಿಳ್ಕೋಬೇಕು, ನಮ್ಮ ತೆರೆಮರೆಯಲ್ಲಿ ದೇವರು ನನಗಾಗಿ ಏನೋ ಕಾರ್ಯವನ್ನು ಅವರು ಮಾಡುತ್ತಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಇವತ್ತು ಸ್ತೋತ್ರ, ನಮ್ಮ ಜೀವನದಲ್ಲಿ ಯಾಕೆ ದೇವರೇ, ಯಾಕೆ ದೇವರೇ ಅಂತ ಕೇಳುವುದಕ್ಕಿಂತ, ಕರ್ತನೇ ನನ್ನ ಜೀವಿತವನ್ನು ಸಮರ್ಪಿಸುತ್ತೇನೆಂಬುದಾಗಿ ದೇವರಿಗೆ ನಿಮ್ಮ ಜೀವಿತವನ್ನು ಸಮರ್ಪಿಸಿಕೊಡ್ರಿ. ಆಗ ನಿಶ್ಚಯವಾಗಿ ಸಕಲವನ್ನು
ಆಳ್ವಿಕೆ ಮಾಡುವಂಥ ದೇವರು ನಮ್ಮ ಜೀವಿತವನ್ನು ಆಳ್ವಿಕೆ ಮಾಡುವರು. ನೀವು ದೇವರ ಕೈಯನ್ನು ಕಾಣದಿದ್ದರೂ ದೇವರನ್ನು ನಂಬಬಹುದು. ಯೇಸು ಸ್ವಾಮಿ ನಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಬೈಬಲ್ ಹೇಳ್ತದೆ, ನಮಗಿರುವ ಮಹಾಯಾಜಕನ ನಮ್ಮ ದುರ್ಬಲತೆಗಳನ್ನು ಅರ್ಥ ಮಾಡಿಕೊಳ್ಳಲಾರದವನ ಅಲ್ಲ, ಅಂದರೆ ಎಲ್ಲವನ್ನ ಅರ್ಥ ಮಾಡಿಕೊಳ್ಳುವ ದೇವರು. ಯೇಸು ಸ್ವಾಮಿ ನಮ್ಮ ದ್ರೋಹವನ್ನು ಹೊತ್ತುಕೊಂಡ್ರು, ನಮ್ಮ ಪಾಪವನ್ನು ಹೊತ್ತುಕೊಂಡ್ರು, ನಮಗೋಸ್ಕರ ನಿರಾಕರಣೆಯನ್ನು ಅನುಭವಿಸಿದರು, ಅವಮಾನವನ್ನು ಅನುಭವಿಸಿದರು. ಸ್ತೋತ್ರ. ಇವೆಲ್ಲ ಯಾಕೆ ಅಂತ ಹೇಳಿದ್ರೆ ನಮಗೋಸ್ಕರವಾಗಿ. ಇವತ್ತು ನಮಗೋಸ್ಕರ ತಂದೆಯಾದ ದೇವರ ಬಳಿಯಲ್ಲಿ ಮಧ್ಯಸ್ಥಿಕೆ ವಹಿಸಿಕೊಂಡ ತಂದೆಯಾದ ದೇವರ ಬಲಗಡೆಯಲ್ಲಿ ಕುಳಿತುಕೊಂಡಿದ್ದಾರೆ. ಅವರಿಗೆ ನಮ್ಮ ನೋವು ತಿಳಿದಿದೆ. ಸ್ತೋತ್ರ. ಕೊನೆಯದಾಗಿ ನೀವು ಯಾವಾಗೆಲ್ಲ ನೀವು ಒಂದು ನೋವಿನ ಅನುಭವದಲ್ಲಿ ಹೋಗುತ್ತೀರೋ ಆ ಸಮಯದಲ್ಲಿ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳ್ರೆ, ನಿಮ್ಮ ಹೃದಯವನ್ನು ದೇವರ ಮುಂದೆ ಬಿಚ್ಚ್ರಿ. ಏನು ಹೇಳಬೇಕು ದೇವ್ರ ಹತ್ರ ಹೇಳ್ರಿ, ನಿಮ್ಮ ನೋವನ್ನು ದೇವರಿಗೆ ಹೇಳ್ರಿ. ದೇವರ ಉತ್ತರ ಕೊಡದೇ ಇರ್ಬೋದೆಂಬುದಾಗಿ ಒಪ್ಪಿಕೊಳ್ಳ್ರಿ. ಆದರೆ ಒಂದು ಸತ್ಯವನ್ನು ನೆನಪಿಡ್ರಿ, ದೇವರು ಮೌನವಾಗಿದ್ದರೂ ನಿಮ್ಮ ಪರವಾಗಿ ಅವರು ಕ್ರಿಯೆ ಮಾಡುತ್ತಲೇ ಇದ್ದಾರೆ. ಅವರು ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆಯುವುದೇ ಇಲ್ಲ. ನಮ್ಮ ಆಪ್ತದಾಪ್ತನಾದಂಥ ದೇವರು ಪಾಪವಿಲ್ಲದ ಪವಿತ್ರನು, ನಮ್ಮೆಲ್ಲರ ಪಾಪದ ಅಘೋರತೆಯನ್ನು ಹೊತ್ತುಕೊಂಡು ನಮಗಾಗಿ ಕೈ ಬಿಡಲ್ಪಟ್ಟ ಸ್ಥಿತಿಗೆ ಬಂದರು ಎಂಬುದಾಗಿ ನಾವು ಧ್ಯಾನ ಮಾಡುವಾಗ ನಮ್ಮ ಹೃದಯ ತುಂಬುತ್ತದೆ. ನನಗೆ ಇಷ್ಟೊಂದು ಸ್ವಾಮಿ ಇಷ್ಟು ನಮ್ಮನ್ನು ಪ್ರೀತಿ ಮಾಡ್ತೀಯಾ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ನಮಗೋಸ್ಕರವಾಗಿ ಅವರು ಪಾಪವಾದರು, ನಮಗೋಸ್ಕರವಾಗಿ ಶಾಪವಾದರು. ಸ್ತೋತ್ರ. ನಮಗೋಸ್ಕರವಾಗಿ ತಂದೆಯಾದ ದೇವರಿಂದ ಕೈ ಬಿಡಲ್ಪಟ್ಟರು, ನಮಗೋಸ್ಕರವಾಗಿ ರಕ್ತವನ್ನು ಚೆಲ್ಲಿದರು. ಸ್ತೋತ್ರ. ನಮಗೋಸ್ಕರವಾಗಿ ಶಿಲುಬೆಯಲ್ಲಿ ಅವರು ಎಲ್ಲವನ್ನ ಮಾಡಿ ಮುಗಿಸಿದ್ದಾರೆ. ನೋಡಿ, ಯೇಸು ಸ್ವಾಮಿ ತನ್ನ ಶತ್ರುಗಳನ್ನು ಮೊದಲ ಮಾತಿನಲ್ಲಿ ಯೋಚಿಸಿದರು, ಎರಡನೆಯ ಮಾತಿನಲ್ಲಿ ಪಶ್ಚಾತ್ತಾಪ ಪಟ್ಟ ಕಳ್ಳನ ಬಗ್ಗೆ ಯೋಚಿಸಿದರು, ಮೂರನೆಯ ಮಾತಿನಲ್ಲಿ ಸ್ತೋತ್ರ ತನ್ನ ತಾಯಿಯಾದ ಮರಿಯಳ ಬಗ್ಗೆ ಯೋಚಿಸಿದರು, ನಾಲ್ಕನೆಯ ಮಾತಿನಲ್ಲಿ ಅವರು ಕೈ ಬಿಡಲ್ಪಟ್ಟಂಥ ಸ್ಥಿತಿಯ ಬಗ್ಗೆ ಯೋಚಿಸಿದರು. ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರೇ, ನೀವು ನನಗೋಸ್ಕರವಾಗಿ ಮುರಿಯಲ್ಪಟ್ರಿ, ಹೊಡೆಯಲ್ಪಟ್ರಿ, ತಂದೆಯಾದ ದೇವರಿಂದ ಕೈ ಬಿಡಲ್ಪಟ್ರಿ, ನನಗೋಸ್ಕರ ನೀನು ಮಾಡಿದ್ದ ಎಲ್ಲ ಕಾರ್ಯಗಳಿಗಾಗಿ ಧನ್ಯವಾದಗಳು ಎಂಬುದಾಗಿ ದೇವರನ್ನು ಸ್ತುತಿಸ್ರಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಸಪ ಆ ಶಿಲುಬೆಯ ವೇದನೆಯಲ್ಲಿ ದೇವರೇ ಸ್ತೋತ್ರ, ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದೆ ಎಂಬುದಾಗಿ ಅಪ್ಪ ನಿಮ್ಮ ದುಃಖವನ್ನು ತಂದೆಯಾದ ದೇವರ ಮುಂದೆ ನೀವು ಬಿಚ್ಚಿ ಮಾತನಾಡಿದ್ರಿ ಸ್ವಾಮಿ. ನಮ್ಮ ಜೀವಿತದಲ್ಲಿ ಕೂಡ ಸ್ವಾಮಿ ಕರ್ತನೇ ಎಸಪ್ಪ, ನಮಗೋಸ್ಕರವೇ ನೀವು ಎಲ್ಲವನ್ನು ಮಾಡಿದ್ರಿ ಸ್ವಾಮಿ. ದೇವರೇ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಶಿಲುಬೆಯಲ್ಲಿ ನಮಗೋಸ್ಕರ, ನಮಗಾಗಿ ದೇವರೇ ನೀವು ಮಾಡಿದ ಒಂದೊಂದು ಕಾರ್ಯಗಳನ್ನು ನಾವು ನೆನಪು ಮಾಡಿಕೊಳ್ಳುತ್ತೇವೆ ಸ್ವಾಮಿ. ನಮಗೋಸ್ಕರ ದೇವರೇ ನೀವು ಶಾಪ ಹೊತ್ಕೊಂಡ್ರಿ, ಪಾಪ ಹೊತ್ಕೊಂಡ್ರಿ, ನಮ್ಮನ್ನು ಬಿಡುಗಡೆಗೊಳಿಸಿದ್ದಕ್ಕಾಗಿ ಸ್ತೋತ್ರಪ್ಪ. ದೇವರೇ, ಈ ವಿಡಿಯೋನ ವಾಚ್ ಮಾಡಿದ ಪ್ರತಿಯೊಬ್ಬರನ್ನು ಆಶೀರ್ವದಿಸ್ರಿ. ನಿನ್ನ ಕೃಪೆ ಒಬ್ಬೊಬ್ಬರ ಸಂಗಡ ಇರಲಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ಶಿಲುಬೆಯಲ್ಲಿ ನಮ್ಮನ್ನು ನೆನಪು ಮಾಡಿಕೊಂಡ ದೇವರಿಗೆ ನಾವು ಯಾವಾಗಲೂ ಕೃತಜ್ಞತೆ ಉಳ್ಳವರಾಗಿರೋಣ. ನಮಗೋಸ್ಕರವಾಗಿ ಕೈ ಬಿಡಲ್ಪಟ್ಟರು, ನಮಗೋಸ್ಕರವಾಗಿ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿದರು, ನಮಗೋಸ್ಕರವೇ ಎಲ್ಲವನ್ನು ಮಾಡಿದ ದೇವರಿಗೆ ನಾವು ಕೃತಜ್ಞತೆ ಉಳ್ಳವರಾಗಿ ಜೀವಿಸೋಣ. ಕರ್ತನು ನಿಮ್ಮನ್ನು, ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ.
ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೇ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.